99 ಕ್ಲಬ್. ಇದು 99 ಕ್ಲಬ್ ಎಲ್ಲರಿಗೂ ಗೊತ್ತಿರ್ಬೋದು ಅನ್ಕೊತೀನಿ. ಗೊತ್ತಿಲ್ಲ ಅಂತಂದ್ರೆ ನಾ ಇವತ್ತು ಹೇಳ್ತೀನಿ ಏನಂತೇಳಿ. ಒಂದು ಊರಾಗ ಒಬ್ಬ ರಾಜ ಇರ್ತಾನೆ. ಅವ್ನ ರಾಜ್ಯದಾಗ ಭಾಳ ಅಂದ್ರೆ ಭಾಳ ಕಾನ್ಫ್ಲಿಕ್ಟ್ಸ್ ಆಕಿರ್ತಾವೆ, ಜಗಳ ಆಕಿರ್ತಾವೆ. ಒಟ್ಟು ಒಬ್ರಿಗೊಬ್ರಿಗೆ ಸಮಾಧಾನ ಇರಂಗಿಲ್ಲ. ಎಲ್ಲರ ಮನೆಯೊಳಗೂ ಜಗಳ ಇರ್ತೈತಿ. ಅಪ್ಪ ಮಗ ಗಂಡ ಹೆಂಡತಿ ಜಗಳ ಅಂದ್ರೆ ಜಗಳ ಇರ್ತೈತಿ. ಒಂದು ದಿವಸ ಅವ ಸಂಜೆ ಮುಂದೆ ಅವ್ರ ಮಂತ್ರಿ ಜೊತೆಗೆ ವಾಕಿಂಗ್ ಹೊಂಟಿರ್ತಾನೆ. ಆ ಟೈಮ್ನಾಗ ಒಬ್ಬ ರೈತ ನೋಡ್ತಾನೆ. ಅವ ರೈತ ಅವ್ನ ಹೆಂಡತಿ ಮಕ್ಕಳ ಜೊತೆಗೆ ಭಾಳ ಅಂದ್ರೆ ಭಾಳ ಖುಷಿ ಇರ್ತಾರ. ಅನ್ಯೋನ್ಯತೆ ಅನ್ನೋದು ಅವ್ರದ್ರಾಗ ತುಂಬಿ ತುಳ್ಕಾಡ್ತಿರ್ತೈತಿ. ಅದು ನೋಡಿ ರಾಜಾಗ ಫುಲ್ಲು ಆಶ್ಚರ್ಯ ಆಗ್ಬಿಡ್ತೈತಿ. ಅದು ಹೆಂಗೆ ಅವ ಇಷ್ಟು ಖುಷಿ ಅದಾನ, ನಮ್ಮ ಇಡೀ ರಾಜ್ಯದಾಗ ಪ್ರಾಬ್ಲಮ್ಸ್ ಅದಾವು ಅಂತಂದು ಅವ ಮಂತ್ರಿ ಕೇಳ್ತಾನೆ. ಅವಾಗ ಮಂತ್ರಿ ಅಂತ ನನಕ್ಕೆ ಅವ್ರು 99 ಕ್ಲಬ್ಬಿನ ಮೆಂಬರ್ ಅಲ್ಲ ಅಂತ ಹೇಳ್ತಾನೆ. ಅವಾಗ ರಾಜ ಏನಿದೆ 99 ಕ್ಲಬ್ ಅಂತೇಳಿ ಕ್ವಶನ್ ಮಾರ್ಕ್ ಬರ್ತೈತಿ. ಅವಾಗ ಏನಂತ ಕೇಳ್ತಾನೆ. ಅವಾಗ ಮಂತ್ರಿ ಅಂತಾನೆ, ನಾನು ನಿಮ್ಗೆ ಇದನ್ನು 6 ತಿಂಗಳು ಬಿಟ್ಟು ಹೇಳ್ತೀನಿ, ಬಟ್ ನಂಗೆ ನೀವು ಇವತ್ತು 99 ಗೋಲ್ಡ್ ಕಾಯಿನ್ಸ್ ಕೊಟ್ಟರೆ ಅಷ್ಟೇ ನಾನು 6 ತಿಂಗಳು ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ರಾಜ ತಗೋ, ಆದ್ರೆ ನಂಗೆ ಏನು ಅನ್ನೋದು ನೀ ಹೇಳ್ಬೇಕು 6 ತಿಂಗಳಾದಮೇಲೆ ಅಂತ ಹೇಳ್ತಾನೆ. ಅವಾಗ ಮಂತ್ರಿನೂ ಅದನ್ನು ತೊಗೊಂಡು ಆ 99 ಗೋಲ್ಡ್ ಕಾಯಿನ್ಸ್ ಒಯ್ದು ಅವ ಏನು ಮಾಡ್ತಾನೆ, ಆ ರೈತನ ಮನೆ ಮುಂದೆ ರಾತ್ರಿ 12 ಗಂಟೆಗೆ ಇಡ್ತಾನೆ, ಅವ್ನಿಗೆ ಗೊತ್ತಾಗ್ಲಾರ್ದಂಗೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಅವ್ನು ರೈತ ಬಾಗ್ಲ ಓಪನ್ ಮಾಡ್ತಾನೆ. ಅವ್ನಿಗೆ 99 ಗೋಲ್ಡ್ ಕಾಯಿನ್ ಸಿಗ್ತಾವೆ. ಆ ಗೋಲ್ಡ್ ಕಾಯಿನ್ ನೋಡಿ ಫುಲ್ ಖುಷಿ ಆಗ್ಬಿಡ್ತಾನೆ. ಎಷ್ಟು ತಾವು ತಡಿ ಎಣ್ಸುನು ಅಂತ ಹೇಳಿ ಕುಂದಿರ್ತಾನೆ ಅವ ಎಣ್ಸಾಕ. ಒಂದೇ ಎಣಿಸ್ತಾನೆ 99 ಆಕೈತಿ. ತಪ್ಪು ಎಣ್ಸಿರ್ಬೇಕು ತಡಿ ಅಂತೇಳಿ ಮತ್ತೆ ಎಣಿಸ್ತಾನೆ. ಮತ್ತು 99 ಬರ್ತೈತಿ. ತಡಿ ನನ್ನ ಹೆಂಡತಿ ಕಡೆ ಕೊಡು, ಆಕಿ ಕರೆಕ್ಟ್ ಎಣಿಸ್ತಾಳ ಅಂತ ಆಕಿ ಕೊಡ್ತಾನೆ. ಅವಾಗೂ 99 ಕಾಯಿನ್ಸೇ ಇರ್ತಾವೆ. ಮಗ ಕೊಡ್ತಾನೆ, ಅವಾಗೂ 99 ಕಾಯಿನ್ಸೇ ಇರ್ತಾವೆ. ಕೊಟ್ಟಾರ 99 ಕೊಟ್ಟಾರ ನೋಡಿ, ಇನ್ನೊಂದು ಕೊಟ್ಟಿದ್ರೆ 100 ಹಾಕಿದ್ದು ಸುದ್ದ ಅಂಥೇಳಿ ಅವಂಗೆ ಒಂದು ಐಡಿಯಾ ಬರ್ತೈತಿ. ಏನಾರ ಆಗಲಿ ನಾ ಇದನ್ನು 100 ಕಾಯಿನ್ ಮಾಡ್ಬೇಕು ಅಂಥೇಳಿ ಅವ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ರಾತ್ರೆಲ್ಲ ಹಗಲೆಲ್ಲ ದುಡ್ದು ಸಣ್ಣಾಗಿ ಇದನ್ನು 100 ಕಾಯಿನ್ ಮಾಡ್ಬೇಕು ನಾನು ಅಂಥೇಳಿ ಅವ ದುಡ್ಯಾಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವ್ನ ಹೆಂಡತಿ ಮಗ ಅವ್ರಿಗೇನು ಅನ್ನಿಸ್ತೈತಿ, ಈ 99 ಅದು 99 ಅದಾವ, ಯಾಕೆ ಇನ್ನೊಂದು ಹುಡ್ಕೊಂತ ಹೋಗ್ಬೇಕು, ಇದ್ದಿದ್ದನ್ನು ಎಂಜಾಯ್ ಮಾಡೋದು ಅಂಥೇಳಿ ಅವ್ನ ಹೆಂಡತಿ ಒಯ್ದು ಮಸ್ತ್ ಡ್ರೆಸ್ ತೊಗೊಂಬರ್ತಾಳೆ, ಒಂದು ಚಲೋ ಶಾಪಿಂಗ್ ಮಾಡ್ಕೊಂಬರ್ತಾಳೆ. ಮಗ ಒಂದು ಕಾಯಿನ್ ತೊಗೊಂಡೋಗಿ ಅವ ಏನೋ ಒಂದು ಮಸ್ತ್ ಪಾರ್ಟಿ ಮಾಡಿ ಬರ್ತಾನೆ. ಅವ್ರು ಮಾಡಿ ಬರೋದಕ್ಕೆ ಇವ ಕೌಂಟ್ ಮಾಡ್ತಾನೆ. ಗೋಲ್ಡ್ ಕಾಯಿನ್ ಕಡಿಮೆ ಆಗಿಬಿಟ್ಟಿರ್ತಾವೆ. ಜಗ್ಗಿ ಸಿಟ್ಟು ಬಂದುಬಿಡ್ತೈತಿ. ನಾನಿಲ್ಲಿ ಕಷ್ಟಪಟ್ಟು ದುಡ್ಯಾಕತ್ತೀನಿ ಅವ್ನು 100 ಕಾಯಿನ್ ಮಾಡಕ್ಕೆ, ನೀವು ಹೋಗಿ ಇದನ್ನು ಮಜಾ ಮಾಡಿ ಬರಾಕತ್ತೀರೇನ, ಇದನ್ನು ಕಳೆದು ಬರಾಕತ್ತೀರೇನ ಅಂಥೇಳಿ ಜಗಳ ಸ್ಟಾರ್ಟ್ ಆಕೈತಿ. ಅಷ್ಟೊತ್ತಿಗೆ 6 ತಿಂಗಳಾಗಿರ್ತೈತಿ. ಅವಾಗ ರಾಜ ಮತ್ತು ಅದ ರೋಡ್ ಮೇಲೆನ ವಾಕಿಂಗ್ ಬಂದಿರ್ತಾನೆ. ಅವಾಗ ಅವ ಮಂತ್ರಿ ಕೇಳ್ತಾನೆ, ಏನದು 99 ಕ್ಲಬ್ ಏನು ಹೇಳಿದ್ದೆಲ್ಲ ಇದೆ, ಲಾಸ್ಟ್ ಟೈಮ್ ನೀ ಇಲ್ಲೇ ಬಂದಾಗ ನಂಗೆ ಹೇಳಿದ್ದಿ, ಅದ್ರ ಬಗ್ಗೆ ಏನು ನಂಗೆ ವಾಪಸ್ ನೀನು ವಿಚಾರನ ಹೇಳಿಲ್ಲಲ್ಲ ಅಂತಂದಾಗ ಮಂತ್ರಿ ಹೇಳ್ತಾನೆ, ಕರ್ಕೊಂಡು ಹೋಗ್ತಾನೆ ಅವ್ರ ಮನೆ ಕಡೆ, ಕರ್ಕೊಂಡು ಹೋಗಿ ತೋರಿಸ್ತಾನೆ. ಈಗ ಅವ್ರು 99 ಕ್ಲಬ್ಬಿನ ಮೆಂಬರ್ ಅಂತ ಹೇಳ್ತಾನೆ. ಆ ರಾಜ ಮಂತ್ರಿ ಅಂತಾನ, ನಮ್ಮ ಜೀವನದಾಗ 99 ಚಲೋ ವಿಷಯ ಇರ್ತಾವೆ, ಅದನ್ನು ಬಿಟ್ಟು ನಾವು ಒಂದಕ್ಕೆ ಹಿಂದೆ ಓಡ್ತಿರ್ತೇವೆ. ನಂಗೆ ಅದು ಬೇಕು, ಅದು ಬಂದ್ರೆ ನಾ ಖುಷಿ ಇರ್ತೀನಿ ಅಂತ ಹೇಳಿ. ಸೊ ಆ 99 ಬ್ಲೆಸ್ಸಿಂಗ್ಸ್, ಆ 99 ಚಲೋದನ್ನು ನಾವು ಬಿಟ್ಟು ಒಂದು ಇಮ್ಯಾಜಿನರಿ ಇದ್ದಿದ್ರೆ ಹಿಂದೆ ಓಡೋದ್ರ ಬದಲಿ ನಾವು ಏನೈತಿ ನಮ್ಮ ಕಡೆ ಅದನ್ನು ಫಸ್ಟ್ ಖುಷಿ ಪಡಬೇಕು. ಸೊ ಡೆಫಿನೆಟ್ಲಿ ಇದು ನಿಮ್ಗೆ ಅರ್ಥ ಆಗೈತಿ ಅಂತ ನಾನು ಅನ್ಕೊತೀನಿ. ನಂಗಂತೂ ಇದು ಭಾಳ ಅಂದರೆ ಭಾಳ ಮೀನಿಂಗ್ಫುಲ್ ಅನ್ನಿಸ್ತು. ನಾ ಯಾವತ್ತು ಕೇಳಿದ್ದಲ್ಲ, ನಂಗೆ ಇದನ್ನು ಕೇಳಿ ನಾವು ಎಷ್ಟು ಇಮ್ಯಾಜಿನರಿ ವರ್ಲ್ಡಿಗೆ ಹೊಂಟೇವೆ ಎಲ್ಲರೂ ಅಂತನೂ ಫೀಲಿಂಗಿಗೆ ಬಂದುಬಿಟ್ಟಿತ್ತು. ಸೊ ಡೆಫಿನೆಟ್ಲಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ನಮ್ಮ ಲೈಫ್ನಾಗ. ಹಂಗೆ ಇದನ್ನು ಬೇರೆದವ್ರಿಗೂ ಕಳಿಸ್ರಿ, ಸೊ ದಟ್ ಅವರು ಆ 99 ಕ್ಲಬ್ ಮೆಂಬರ್ಶಿಪ್ಪಿಂದ ಹೊರಗೆ ಬರಲಿ, ಒಂದು ನಾರ್ಮಲ್ ಹ್ಯೂಮನ್ ಮೆಂಬರ್ಶಿಪ್ಪಿಗೆ ಅವರ ಸ್ಟಾರ್ಟ್ ಮಾಡಲಿ ಲೈಫ್ನ. ನಮಸ್ಕಾರ. ನಾನೇ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.